ಮೇಡಮ್, ತಾವು ಮಹಿಳಾ ಆಯೋಗದ ಅಧ್ಯಕ್ಷರಾಗಿರೋಂಥ ಸಂದರ್ಭದಲ್ಲಿ ಈ ರೀತಿಯ ಒಂದು ಸಮಸ್ಯೆಗಳನ್ನು ಜಾಸ್ತಿ ನೋಡ್ತಾ ಇದ್ರು. ಸುಮಾರು ಜನ ಬರ್ತಾಯಿದ್ರು. ನಿಜವಾಗ್ಲೂ ನನಗೆ ಅನಿಸ್ತಾ ಇತ್ತು, 60 ವರ್ಷದ ಹೆಣ್ಣುಮಗಳು, 65 ವರ್ಷದ ಹೆಣ್ಣುಮಗಳು 80 ವರ್ಷದ ಗಂಡನ ಮೇಲೆ ಅನುಮಾನ ಪಟ್ಬಿಟ್ಟು ನನಗೆ ಅವನ ಜೊತೆ ಬೇಡ, ನನಗೆ ಡೈವರ್ಸ್ ಕೊಡಿ ಅಂತ. ಅದು ಏನು ಸಾಮಾನ್ಯ ಅಲ್ಲ. ಅವ್ನು ಡಾಕ್ಟ್ರು, ಗೌರ್ಮೆಂಟ್ ಹಾಸ್ಪಿಟಲ್ ರಿಟೈರ್ಡ್ ಆಗಿರುವಂಥ ಡಾಕ್ಟ್ರು ಅಂತ. ಅವನ ಮೇಲೆ ನನಗೆ ಬೇಕಾಗಿಲ್ಲ, ಅವನು ಯಾರ್ದೋ ಜೊತೆ ಸಂಬಂಧ ಇದೆ. 80 ವರ್ಷ. ಈಕೆಗೆ ನೋಡಿದರೆ 67-68 ವರ್ಷ. ಈ ಟೈಮಲ್ಲಿ ಇನ್ನೇನಾಗತ್ತಾ, ಯಾರ ಜೊತೆ ಸಂಪರ್ಕ ಇಟ್ಕೊಂಡಿರ್ತಾನೆ, ಏನು ಅವಳಿಗೆ ಹೆಂಗಾಗುತ್ತೆ ಗೊತ್ತಾ? ಹೆಣ್ಮಕ್ಳು ಇದನ್ನು ಅನುಭವಿಸಿ ಇದು ಸೈಕಾಟ್ರಿಸ್ಟ್ ಹತ್ರ ಕೇಳಬೇಕು ಅಂತ ಅನಿಸುತ್ತೆ ನಮಗೆ. ಯಾಕೆ ಅಂತಂದರೆ, ಈ ಹೆಣ್ಮಗಳು 40 ನಂತರ ಒಂದು ಮಾತು ಹೇಳಿದ್ರಿ. 40 ನಂತರ ಋತುಚಕ್ರ ಸೈಕ್ಲಿಂಗು ನಿಂತೋಗುತ್ತೆ. ಆವಾಗ ಹಾರ್ಮೋನ್ಗಳು ಇಂಬ್ಯಾಲೆನ್ಸ್ ಆಗುತ್ತೆ. ನಾನು ಯಾವುದೋ ಒಬ್ಬ ಸೈಕಾಟ್ರಿಸ್ಟ್ ಡಾಕ್ಟ್ರ್ ಹತ್ರ ಕೇಳಿದಾಗ ಅವ್ರು ಹೇಳಿದ್ದು, ಯಾಕೆ ಈ ಥರ ಆಡ್ತಾರೆ? 40 ವರ್ಷ ಆದಮೇಲೆ ಗಂಡ ಬೇಡ ಅಂತ ಬಯಸ್ತಾರೆ, ಅಥವಾ ಹೆಂಡತಿ ಬೇಡ ಅಂತ ಗಂಡ ಬಯಸ್ತಾನೆ, ಯಾಕೆ ಈ ಥರ ವಿಚ್ಛೇದನಕ್ಕೆ ಹೋಗ್ತಾರೆ? ಯಾಕೆ ಸಪ್ರೇಷನ್? ಹೌದು. ಅವ್ರ ಗಂಡಸರಲ್ಲಿ ಒಂಥರ ಇರಬಹುದು, ಈಗ ಅವಳು ಈ ಥರ ಒಂಥರ ಬಿಹೇವ್ ಮಾಡಿದಾಗ ಗಂಡನಿಗೂ ಬೇಡ ಅನಿಸುತ್ತೆ. ಅವಳ ವರ್ತನೆಗಳಿಂದ ಗಂಡನಿಗೂ ಬೇಡ ಅನಿಸ್ಬೋದು. ಆ ಥರ ಸಂದರ್ಭದಲ್ಲಿ ಯಾಕೆ ಅಂತ ಕೇಳಿದಾಗ, ಈ ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಹೆಣ್ಮಗಳು ಒಂಥರ ಲೋನ್ಲಿನೆಸ್ ಕಾಡುತ್ತೆ ಅವಳಿಗೆ. ಈಗ ಮಕ್ಕಳು ಫಾರಿನ್ಗೆ ಹೊರಟೋಗಿರ್ತಾರೆ, ಕೆಲವು ಮಕ್ಕಳಿರೋದಿಲ್ಲ, ಮಕ್ಕಳು ಇದ್ದರೂ ಪ್ರಯೋಜನ ಇಲ್ಲ. ಹೀಗಿರೋಂಥ ಸಂದರ್ಭದಲ್ಲಿ ಮಕ್ಕಳನ್ನು ಈ ಕಡೆ ನೋಡೋಕ್ಕೂ ಆಗೋದಿಲ್ಲ, ಮಕ್ಕಳ ಜೊತೆ ಬದುಕೋಕ್ಕೂ ಆಗೋದಿಲ್ಲ, ಇದು ಗಂಡನ ಜೊತೆ ಬದುಕೋಕ್ಕೂ ಆಗೋದಿಲ್ಲ.